ವರ್ಷದಲ್ಲಿ ಅವರು 5 ವರ್ಷದಲ್ಲಿ 60,000 ಕೊಡ್ತಾರೆ. ನಾವು ಪ್ರತಿ ವರ್ಷ 1 ಲಕ್ಷ ಕೊಡ್ತೀವಿ ಅಂತ ನಾವು ಆಶ್ವಾಸನೆ ಕೊಟ್ಟಿದ್ದು. ಈ ಥರ ಇಂಪ್ರಾಕ್ಟಿಕಲ್ ಪ್ರೋಗ್ರಾಮ್ ಮಾಡಿದಾಗ ನಿಜವಾಗ್ಲೂ ಇಂಟರ್ನ್ಶಿಪ್ ಪ್ರೋಗ್ರಾಮ್ ನಡೆಯೋದಿಲ್ಲ. ಹೊಸ ಕೆಲಸಕ್ಕೆ ಎಂಪ್ಲಾಯ್ಮೆಂಟ್ ಲಿಂಕ್ ಇನ್ಸೆಂಟಿವ್ಸ್ ಅಂತ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅಲ್ಲೂ ನಾವು ಬೇರೆ ರೀತಿಯಲ್ಲಿ ಟ್ಯಾಕ್ಸ್ ರಿಬೇಟ್ಸ್ ಕೊಡ್ತೀವಿ ಅಂತ ಅಂದಾಗ ಅದ್ರ ಬದಲು ಇವರು ಒಂದು EPF ಕಾಂಟ್ರಿಬ್ಯೂಷನ್ ಏನಿದೆ ನಿಮ್ಮದು 3,000 ರೂಪಾಯಿ ತಿಂಗಳಿಗೆ 2 ವರ್ಷಕ್ಕೆ ಕೊಡ್ತೀವಿ. ಅದು 36,000 72,000 ರೂಪಾಯಿ ಸಂಬಳ ಅಲ್ಲ, ಬರೀ EPF ಕಾಂಟ್ರಿಬ್ಯೂಷನ್ ಮಾತ್ರ ಕಟ್ತೀವಿ ಅಂತ ಹೇಳಿರೋದು. ಅದನ್ನು ವರ್ಕ್ ಆಗೋದಿಲ್ಲ. ಈ ಥರ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ನಾವು ನಿರುದ್ಯೋಗ ಬಗ್ಗೆ ಕಾಳಜಿ ವಹಿಸಿದ್ದೀವಿ, ಏನೋ ಒಂದು ಮಾಡ್ತಾ ಇದ್ದೀವಿ, ಒಂದು ಹೊಸ ಇನಿಷಿಯೇಟಿವ್ ತಂದಿದ್ದೀವಿ ಅಂತ ಮಾಡ್ತಾ ಇದ್ದಾರೆ. ಆದರೆ ನಿಜ ಹೇಳಬೇಕು ಅಂತಂದರೆ ಅವ್ರು ಮಾಡಿರೋ ಪ್ರೋಗ್ರಾಮ್ ಡಿಸೈನ್ ಫೇಲಿಯರ್ ಆಗಿಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಮ್ಮ ಯುವಕರು ನಿರಾಶೆಯಿಂದನೇ ಇರಬೇಕಾಗುತ್ತೆ. ಈ ಥರ ಕಾರ್ಯಕ್ರಮಗಳು 500 ಕಂಪ್ನೀಸ್ ತಗೋಬೇಕು ಇಂಟರ್ನ್ಸ್ ಅಂತ ಅನೌನ್ಸ್ ಮಾಡಾದ್ಮೇಲೆ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತಂದರೆ ಇದು ಆಪ್ಷನಲ್, ಮ್ಯಾಂಡೇಟರಿ ಅಲ್ಲ. ಅವ್ರು ಬೇಕು ಅಂದರೆ ಮಾಡ್ಬೋದು, ಇಲ್ದಿದ್ರೆ ನಮ್ಮ ಕಡೆಯಿಂದ ಏನು ಇದಿಲ್ಲ, ನಾವೇನು ಒತ್ತಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಥರ ಕಾರ್ಯಕ್ರಮಗಳೆಲ್ಲ ಮಾಡಿ ಎಲ್ಲರಿಗೂ ಮೋಸ ಮಾಡ್ಕೊಂಡು ಬಂದು ನಿಜವಾಗ್ಲೂ ಸುಮ್ಮನೆ ಬಜೆಟ್ ದಿನ ಮೀಡಿಯಾದಲ್ಲಿ ಎಲ್ಲ ಕಡೆ ನಾವು ಅಟೆನ್ಷನ್ ಕೊಡ್ತೀವಿ, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಅಂತ ಅನ್ಕೋತೀವಿ. ನಿಜವಾಗ್ಲೂ ನಾವು ಪಾರ್ಲಿಮೆಂಟ್ನಲ್ಲಿ ನಮ್ಮ ರಿಸರ್ಚ್ ಡಿಪಾರ್ಟ್ಮೆಂಟ್ ಮೂಲಕ ವಾಸ್ತವ್ಯ ಹೇಗಿದೆ, ಏನೇನು ಅನೌನ್ಸ್ ಮಾಡಿದ್ರು ಹಿಂದಿನ ವರ್ಷ, ಈ ವರ್ಷ ಏನು ಅನೌನ್ಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನೇನು ವೈಫಲ್ಯಗಳು ಆಗ್ಬೋದು ಅಂತ ನಾವು ನಮ್ಮ MPsಗೆಲ್ಲ ಕೊಟ್ಟಿದ್ದೀವಿ. ಅವರು ಅದನ್ನು ತಗೊಂಡು ಆಗಲೇ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಭಾಳ ಮಾಡ್ತಾರೆ. ಸಾಮಾನ್ಯ ಜನರಿಗೆ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ ಕೊಡ್ತಾ ಇದ್ದೀವಿ ಅಂತ ಬೆಲೆ 10 ವರ್ಷದಲ್ಲಿ ಡಬಲ್ ಆಗಿದೆ. ಇವ್ರು ಕೊಡ್ತಾ ಇರೋದೇನು 5 ಲಕ್ಷ ಇದ್ದಿದ್ದ ಲಿಮಿಟ್ನ 6 ಲಕ್ಷ ಇದ್ದಿದ್ದ ಲಿಮಿಟ್ನ 7 ಲಕ್ಷ ಮಿನಿಮಮ್ ಮಾಡಿದ್ದಾರೆ ಫ್ರೀ ಆಫ್ ಟ್ಯಾಕ್ಸ್. ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ? ಡಬಲ್ ಇದು ಪ್ರೈಸಸ್ ಡಬಲ್ ಆದಮೇಲೆ ಇದು ಯಾವ ಲೆಕ್ಕಕ್ಕೆ ಎಷ್ಟು ದಿವಸ ಉಪಯೋಗ ಬರುತ್ತೆ? ಈ ಥರ ಅದನ್ನ ಯೋಚನೆ ಮಾಡಬೇಕು. ಇದನ್ನೆಲ್ಲ ಬಿಟ್ಬಿಟ್ಟು ಅದೆಲ್ಲ ಆದ್ಮೇಲೆ 5% ಕೊಡಬೇಕಾಗುತ್ತೆ. ಇದನ್ನೆಲ್ಲ ಬಿಟ್ಬಿಟ್ಟು 2019 ಇಸ್ವಿಲಿ ಒಂದು ದೊಡ್ಡ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಕೊಟ್ಟರು. ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಅಂದ್ರೆ ಏನು? ಅದಾನಿ ಅಂಬಾನಿ ದೊಡ್ಡ ದೊಡ್ಡ ಸಾಹುಕಾರರು ಎಲ್ಲಿ 30% ಕೊಡ್ತಾ ಇದ್ರು ಅದನ್ನ 20%ಗೆ ಕಮ್ಮಿ ಮಾಡಿದ್ರು. ನಮ್ಮ ರೆವಿನ್ಯೂಸ್ಗೆ ನಷ್ಟ ಆಗಿದ್ದು 148,000 ಕೋಟಿ ಪ್ರತಿ ವರ್ಷ ಅಷ್ಟು ಲಾಸ್ ಆಯಿತು, ರೆವಿನ್ಯೂ ಬರದೇ ರಂಗ ಆಯಿತು. ಅವಾಗ ಏನು ಅನೌನ್ಸ್ ಮಾಡಿದ್ರು? ಈ ಥರ ಕಟ್ ಕೊಡ್ತೀವಿ, ಈ ಪ್ರೈವೇಟ್ ಸೆಕ್ಟರ್ ಇನ್ನೂ ಇನ್ವೆಸ್ಟ್ ಮಾಡ್ತಾರೆ, ಇನ್ನೂ ಕೆಲಸಗಳನ್ನ ಸೃಷ್ಟಿ ಮಾಡ್ತಾರೆ, ಅದ್ರ ಮೇಲೆ ಇನ್ನೂ ಜಾಸ್ತಿ ಹೆಚ್ಚಾಗಿ ಹಣ ಬರುತ್ತೆ ನಮ್ಮ ಸರ್ಕಾರಕ್ಕೆ. ಆದರೆ ಈ ನಮ್ಮ ಉದ್ಯೋಗಪತಿಗಳಿಗೆ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ ಅಂತ ತೋರ್ಸಕ್ಕೆ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಅದಾದ್ಮೇಲಿಂದ ಏನೂ ಆಗೇ ಇಲ್ಲ. ಎಲ್ಲೆಲ್ಲಿ ಅವ್ರ ಸೇವಿಂಗ್ಸ್ ಆಗಿತ್ತು ಅವ್ರ ಲೋನ್ಗಳೆಲ್ಲ ತೀರ್ಸ್ಕೊಂಡು ಬಂದಿದ್ದಾರೆ, ಅದ್ರ ಮೇಲೆ ಏನು ಮಾಡೋಕ್ಕೆ ಹೋಗಿಲ್ಲ. ಅದೇ ಥರ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತಂದರೆ ಮಾಡೇ ಇಲ್ವಲ್ಲ. ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ, ಹೈಯೆಸ್ಟ್ ಲೆವೆಲ್ಸ್ ಆಫ್ ಯೂತ್ ಅನ್ಎಂಪ್ಲಾಯ್ಮೆಂಟ್, ರೆಕಾರ್ಡ್ ಲೆವೆಲ್ಸ್ ಆಫ್ ಯೂತ್ ಅನ್ಎಂಪ್ಲಾಯ್ಮೆಂಟ್. ನಮ್ಮ ದೇಶದಲ್ಲಿ ಯುವಕರು 2 ಯುವಕರಿಗೆ ಒಬ್ಬರಿಗೆ ಕೆಲಸ ಇಲ್ಲ, ಆ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಅವ್ರನ್ನ ಡೈವರ್ಟ್ ಮಾಡೋಕ್ಕೆ ದೇವಸ್ಥಾನ ಅಂತೆ, ಹಿಂದೂ ಮುಸ್ಲಿಂ ಅಂತೆ, ಈ ಥರ ಮಾಡಿಕೊಂಡು ಡೈವರ್ಟ್ ಮಾಡೋಕ್ಕೆ ಹೊರಟಿರೋದು. ಈ ಥರ ಒಂದು ಪರಿಸ್ಥಿತಿ ರೈತರಿಗೆ ಮೋಸ, ಬೇರೆ ಬೇರೆ ರಾಜ್ಯಕ್ಕೆ ಮೋಸ, ನಮ್ಮ ಯುವಕರಿಗೆ ಮೋಸ, ಆಂಧ್ರ ಪ್ರದೇಶಕ್ಕೂ ಮೋಸ, ಈ ಥರ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ನಾವು 10 ವರ್ಷ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, 12 ವರ್ಷ ಇದ್ದಾಗ, ನಮ್ಮ ಮೊಯ್ಲಿಯವರೈತೆ ಪೆಟ್ರೋಲ್ ಮಿನಿಸ್ಟರ್, ನಾವು ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಮಾರ್ಕೆಟ್ಗೆ ಲಿಂಕ್ ಮಾಡಿ ಅದೊಂದು ಒಳ್ಳೆಯ ಸ್ಟೆಪ್ ಆಗಿದೆ. ಅದರ ಅರ್ಥ ಏನು? ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ಗ್ಲೋಬಲಿ ನಾವು
ಮಾರ್ಕೆಟ್ ಪ್ರೈಸ್ನು ಹೆಚ್ಚಾಗಿ ಬಿಡ್ತೀವಿ. ಆದರೆ ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆದಾಗ ಆ ಒಂದು ಬೆನಿಫಿಟ್ಟು ನಾವು ಕನ್ಸ್ಯೂಮರ್ಸ್ ಕೊಡ್ತೀವಿ, ಸಾಮಾನ್ಯ ಜನರಿಗೆ ಕೊಡ್ತೀವಿ ಅಂತ ನಾವು ಒಂದು ಸಿಸ್ಟಮ್ ಶುರು ಮಾಡಿದ್ವಿ. ಆದರೆ 10-11 ವರ್ಷದಿಂದ ನಾವು ಸರ್ಕಾರದಲ್ಲಿದ್ದಾಗ $140 ಇತ್ತು ಒಂದು ಬ್ಯಾರಲ್ ಆಯಿಲ್ಗೆ, ಕ್ರೂಡ್ ಆಯಿಲ್ಗೆ. ಮೋದಿಯವರು ಬಂದಾಗ ಅವ್ರ ಸೌಭಾಗ್ಯ ಏನು ಅಂತಂದ್ರೆ $40 ಅಷ್ಟು ಸೇವಿಂಗ್ಸ್ ಇತ್ತು. ನಮ್ಮ ಬಡ ಜನರ ಟ್ರಾನ್ಸ್ಮಿಟ್ ಮಾಡ್ಬೋದಾಗಿತ್ತು ಕಮ್ಮಿ ಮಾಡಿ. ಆದರೆ ಏನು ಪೆಟ್ರೋಲ್ ಬೆಲೆ ಏನಿತ್ತು ಅದನ್ನೇ ಮೇಂಟೈನ್ ಮಾಡಿಕೊಂಡು ಸ್ಲೋವಾಗಿ ಹೆಚ್ಚಾಗಿ ಮಾಡಿಕೊಂಡು ಎಲೆಕ್ಷನ್ ಮುಂಚೆ ಕಟ್ ಮಾಡೋದು. ಡೀಸೆಲ್ ಗ್ಯಾಸ್ ಬೆಲೆನೂ ಅಷ್ಟೇ, ಎಲೆಕ್ಷನ್ ಮುಂಚೆ ಒಂದು $100 ಕಮ್ಮಿ ಮಾಡೋದು. ಈ ಥರ ಬರೀ ಗಿಮಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ನೋಡ್ದಂಗೆ ಅವ್ರ ಕೈಲಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಉದ್ದೇಶನೂ ಇಲ್ಲ, ಆಸೆನೂ ಇಲ್ಲ, ಐಡಿಯಾಸೂ ಇಲ್ಲ. ನಮ್ಮಿಂದ ಕಾಪಿ ಮಾಡ್ತಾರೆ, ಅದನ್ನು ಸರಿಯಾಗಿ ಕಾಪಿ ಮಾಡೋದಿಲ್ಲ. ಈ ತರ ಒಂದು ಸರ್ಕಾರ ನಾಲಾಯಕ್ ಸರ್ಕಾರ ಅಂತ ನಾವು ಹೇಳ್ಬೇಕು. ನಾಲಾಯಕ್ ಅಂತ ಒಂದು ಪ್ರಶ್ನೆ ಬಂದಾಗ ನಿಜವಾಗ್ಲೂ ನಮಗೆ ಮನಸ್ಸು ಬರೋದು ನಮ್ಮ ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸಚಿವರು ಮತ್ತು ಬಿಜೆಪಿ JDS ಶಾಸಕರು, MP ಸಂಸತ್ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಎಸ್ ಮೆನ್ ತರ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಮೋದಿಯವರು ಡಿಕ್ಟೇಟರು, ನಿರ್ಮಲಾ ಸೀತಾರಾಮನ್ ಸ್ವಲ್ಪ ಅದೇ ತರ. ಬಹಳ ವರ್ಷ ಹಿಂದೆ ಒಂದು ಪಿಕ್ಚರ್ನಲ್ಲಿ ಹೀಗೆ ಒಂದು ಡೈಲಾಗ್ ಜ್ಞಾಪಕ ಬರ್ತಾ ಇದೆ, ಒಂದು ಹಾಡು ಇದೆ ಅಂತ ಕಾಣುತ್ತೆ. ಒಂದು ರಾಮಸ್ವಾಮಿ ಎಸ್ ಮೇಡಮ್, ಕೃಷ್ಣಸ್ವಾಮಿ ಹೇಳಿ ಮೇಡಮ್ ಅಂತ ಒಂದು ಜ್ಞಾಪಕ ಬರ್ತಾ ಇದೆ. ಅದೇ ತರ ನಿರ್ಮಲಾ ಸೀತಾರಾಮನ್ ಕಿಲಾಡಿ ಜೋಡಿ ಅದು. ಓಕೆ, ಬಹಳ ವರ್ಷ ಇದೆ ಪಿಕ್ಚರ್. ಈ ನಿರ್ಮಲಾ ಸೀತಾರಾಮನ್ ಕರ್ನಾಟಕಕ್ಕೆ ಏನು ಕೊಡೋದಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಅಂದ್ರೆ ಎಸ್ ಮೇಡಮ್ ಅನ್ನೋದು. ಇನ್ನೊಬ್ಬರಿಗೆ ಈ ಅನೌನ್ಸ್ ಮಾಡಿದ ಫಂಡ್ಸ್ ಕೊಡೋದಿಲ್ಲ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಹೇಳಿ ಮೇಡಮ್ ಅಂದ್ಕೊಂಡು ಇದೇ ತರ ನಿಜವಾಗ್ಲೂ ಎತ್ತ ನಾಲಾಯಕ ಮಂತ್ರಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿದೀವಿ ಅಂತ ನಿಜವಾಗ್ಲೂ ನಾನು ನಗ್ತಾ ಇದ್ದೀನಿ. ಬಟ್ ಆಕ್ಚುಲಿ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ ಈ ತರ ನೋಡಕ್ಕೆ. ಈ ತರ ಒಂದು ಸರ್ಕಾರ, ಈ ತರ ನಮ್ಮ ರೆಪ್ರೆಸೆಂಟೇಟಿವ್ಸ್ ಹೀಗಿದ್ದಾರೆ ಅಂತ ನೋಡಿದ್ರೆ ಬಹಳ ಬಹಳ ಕಷ್ಟ ಆಗುತ್ತೆ. ಇದೇನು ಹೇಳಿ, ಆಗ್ಲೇ ನಾವೆಲ್ಲ ಏನೇನು ಬೇರೆ ಬೇರೆ ತರ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ಹೆಂಗೆ ಚಂಬು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಆಗ್ಲೇ ತಿಳಿಸಿದೀವಿ. ಈ ಒಂದು ವಿಷಯ ನಾವು ಬರೀ ನಮ್ಮ ಸರ್ಕಲ್ನಲ್ಲಿ ಇಟ್ಕೊಳ್ಳೋ ನೆಸಿಟಿ ಇಲ್ಲ, ನಿಜವಾಗ್ಲೂ ಪ್ರತಿ ಮನೆಗೆ ತಲುಪಿಸ್ಬೇಕು. ಬಿಜೆಪಿ ಸರ್ಕಾರ ಅಂತಂದ್ರೆ ಮೋಸ. ನಮ್ಮ ಈಗಿನ ಕಾಲದಲ್ಲಿ ಇದು ಬಜೆಟ್ ಅಲ್ಲ, ಬಟ್ ಇವಾಗ ನೀಟ್ ವಿಷಯದಲ್ಲಿ, ಬೇರೆ ಬೇರೆ ಎಕ್ಸಾಮ್ ವಿಷಯದಲ್ಲಿ, ನಮ್ಮ ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಾಗೋಗಿದೆ. ಇವ್ರ ಕೆಲವೊಂದು ಸಿಂಪಲ್ ಎಕ್ಸಾಮಿನೇಷನ್ ನಡ್ಸಕ್ ಬರೋದಿಲ್ಲ. ಈ ಇಂಥ ಒಂದು ನಾಲಾಯಕ ಸರ್ಕಾರ ಏನಕ್ಕೆ ಬೇಕು? ಅದರ ಪರಿಣಾಮ ಏನು? ನಮ್ಮ ಮಕ್ಕಳ ಭವಿಷ್ಯ, ಒಂದು ಪರೀಕ್ಷೆ ನಡ್ಸಕ್ಕಾಗದೇ ಇದ್ರೆ ಮೆರಿಟ್ ಇಂದ ಮುಂದೆ ಹೋಗೋರಿಗೆ ಎಲ್ಲಿ ಅವಕಾಶ? ಸೊ ಈ ಒಂದು ಮಾತು ಪ್ರತಿಯೊಬ್ಬರು ಮನೆಗೆ ತಲುಪಿಸಿ ತಿಳಿಸಿ, ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ಯಾವ್ಯಾವ್ರನ್ನ ಎಲೆಕ್ಟ್ ಮಾಡಿದ್ವಿ ಅವರು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ಆ ತರ ಒಂದು ಪರಿಸ್ಥಿತಿ ಇದ್ದಾಗ ದಯವಿಟ್ಟು ಇವತ್ತಿಂದಾನೆ ನಾವು ಬಿಜೆಪಿ ಧಿಕ್ಕಾರ ಅಂತ ಶುರು ಮಾಡಿ ಅವರ ವಿರುದ್ಧ ಏನೇನು ಹೋರಾಟ, ಏನೇನು ಸಂಘಟನೆಗಳು ಮಾಡಬೇಕು ಮಾಡಕ್ಕೆ ತಯಾರಾಗೋಣ. ಇವತ್ತು ಒಳ್ಳೆ ಹೆಜ್ಜೆ ಶುರು ಮಾಡಿದ್ದೀವಿ. ಇದನ್ನ ಪ್ರತಿದಿನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಜನರು ತಲುಪಿಸ್ಬೇಕು. ಮೀಡಿಯಾ, ಸೋಷಿಯಲ್ ಮೀಡಿಯಾ ಮೂಲಕನೂ ನಾವು ಎಲ್ಲೆಲ್ಲಿ ನಾವು ಬೇರೆ ಬೇರೆ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಶಿವರಾಮಣ್ಣ ಮೈಯಾಸ್ ಮುಂದೆ ನಿಂತ್ಕೊಂಡು ಬೆಳಗ್ಗೆ ಹೊತ್ತು ಕಾಫಿ ಕುಡಿತಾರ, ಎಲ್ಲರಿಗೂ ತಿಳಿಸಿ ಸ್ವಾಮಿ, ಆ ಥರ ಮಾಡ್ಕೊಂಡು ಬರೋಣ. ಸೊ ಈ ಥರ ಮಾಡ್ಕೊಂಡು ಬಂದರೆ ಮಾಡ್ತಿರಲ್ಲ, ಖಂಡಿತ. ಓಕೆ, ಅದೇ ಥರ ನೀವು ಮಾಡಬೇಕು. ಈ ಥರ ಪರಿಸ್ಥಿತಿ ಇದ್ದಾಗ ಆಯಿತು. ಇವತ್ತು ನಿಮ್ಮೆಲ್ಲರಿಗೂ ಈ ಒಂದು ವಿಷಯದ ಬಗ್ಗೆ ತಿಳಿಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ ನನ್ನ ನಮಸ್ಕಾರ. ಧನ್ಯವಾದಗಳು ಪ್ರೊಫೆಸರ್ ಅನಿಲ್ ಅವರಿಗೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪಿದೆ. ಈಗ ಕೊನೆಯದಾಗಿ ಮಂಜುಳಾ ನಾಯ್ಡು ಅವರು, ಮಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು,
ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಣ್ಣ ಬರೋಣ